ಮತ್ತೆ ಯಾವ ಸಿಎಂ ಮನೆಗೋ PM ಮನೆಗೋ ಇರೋಷ್ಟು ಇಷ್ಟು ಜನ ಸೆಕ್ಯೂರಿಟಿ ಇದ್ದಾರೆ. ಇದೆಲ್ಲ ನಿನ್ಗೋಸ್ಕರನೇ ದಿವ್ಯಾ. ನನಗೋಸ್ಕರನಾ? ಹೌದಮ್ಮ, ನಿನ್ ರಕ್ಷಣೆಗೋಸ್ಕರ ಅಜ್ಜಿ ಅವ್ರು ಇದೆಲ್ಲ ಏರ್ಪಾಡ್ ಮಾಡಿದ್ದಾರೆ. ಯಾಕಜ್ಜಿ, ನನಗೇನಾಗತ್ತೆ ಅಂತ? ಈ ಮನೆಯವ್ರಿಗೆ ಏನಾಯ್ತು ಅಂತ ನಿನ್ಗೆ ಗೊತ್ತಲ್ಲಮ್ಮ. 5 ತಲೆಮಾರಿನ ಸೊಸೆಯಂದ್ರನ್ನ ಕಳ್ಕೊಂಡ್ವಿ. ಈ ಮನೆ ವಾರಸ್ದಾರ ಸೂರ್ಯವಂಶದ ಜೈ ಸೂರ್ಯನ್ನ ಕಳ್ಕೊಂಡ್ವಿ. ನಿನ್ ತಾಯಿ ಅಲ್ಮೇಲು ಗಂಗಾನೂ ಕಳ್ಕೊಂಡ್ವಿ. ನಿನ್ನ ಅಜ್ಜಿ ರೂಪನ್ ಕೂಡ ಕಳ್ಕೊಂಡ್ವಿ. ನಿನ್ನ ಅಣ್ಣ ಅಭಿಗೋಸ್ಕರ ಇನ್ನೂ ಹುಡುಕ್ತಾನೇ ಇದ್ದೀವಿ. ಈಗಾಗ್ಲೇ ನಾವು ಕಳ್ಕೊಂಡಿರೋದ್ ಸಾಕಮ್ಮ. ಇನ್ನು ನಿನ್ನ ಕೂಡ ಕಳ್ಕೊಂಡು ನಾವು ಬದುಕೋದಿಲ್ಲ ದಿವ್ಯಾ. ಅದಕ್ಕೆ ಈ ಏರ್ಪಾಡೆಲ್ಲ. ಇವ್ರ ಬುದ್ಧಿಗಿಷ್ಟೋ ಎಷ್ಟೇ ಜನ ಸೆಕ್ಯೂರಿಟಿ ಇದ್ರೂ ಕೂಡ ನಿತ್ಯ ದಿವ್ಯನ ಸುಮ್ಮನೆ ಬಿಡ್ತಾಳ? ಅವಳು ಇವ್ರನ್ನ ಸಾಯಿಸ್ದಾಗ್ಲೇ ಇವ್ರಿಗೆ ವಿಷಯ ಅರ್ಥ ಆಗೋದು. ನನಗ್ ಯಾರೇನ್ ಮಾಡ್ತಾರಜ್ಜಿ? ಯಾರಿಗ್ ಭಯ ಪಡ್ಬೇಕು ನಾವು? ಯಾರೋ ಅಲ್ಲಮ್ಮ, ನಿಮ್ ಶತ್ರು ನಿಮ್ ಚಿಕ್ಕಮ್ಮ ನಿತ್ಯ ಅವರು. ಅವ್ರಿಗೆ ಭಯ ಪಡಬೇಕು. ನೀನ್ ಇಂಡಿಯಾಗೆ ಕಾಲಿಡ್ತಿದ್ದಾಗೆ ಅವ್ರು ಏನ್ ಮಾಡಿದ್ರು ಅಂತ ನಿನ್ಗೆ ಗೊತ್ತಲ್ಲಮ್ಮ. ಏನೋ ನಿನ್ನ ಜಾಣ್ಮೆಯಿಂದ ಬಚಾವಾದೆ. ಇಲ್ಲ ಅಂದಿದ್ರೆ ನೀನು ನಮ್ಗೆ ಸಿಕ್ತಿದ್ದೆ ತಾಯಿ. ಹೆತ್ತ ತಾಯಿನೇ ಸಾಯಿಸಿರೋ ಕೆಟ್ಟ ಮಗಳಮ್ಮ ಅವಳು. ಸ್ವಂತ ಅಕ್ಕನ್ನೇ ಸಾಯಿಸ್ಬೇಕು ಅಂತ ನೋಡಿದ್ ಕೆಟ್ಟ ತಂಗಿನಮ್ಮ ಅವಳು. ಅಕ್ಕನ್ ಮಗಳನ್ನೇ ಸಾಯಿಸ್ಬೇಕು ಅನ್ಕೊಂಡ ಕೆಟ್ಟ ಚಿಕ್ಕಮ್ಮನಮ್ಮ ಅವಳು. ಪ್ರೀತಿಸ್ತೋರ್ಗೆ ಮನಃಶಾಂತಿ ದೂರ ಮಾಡಿದ ಕೆಟ್ಟ ಪ್ರೇಮಿ ಅವಳು. ಅಂತವಳ ಜೊತೆ ಹುಷಾರಾಗಿರ್ಬೇಕಮ್ಮ. ನೀವೆಲ್ಲ ಅನಾವಶ್ಯಕವಾಗಿ ಚಿಕ್ಕಮ್ಮನ್ ಬಗ್ಗೆ ಜಾಸ್ತಿ ಯೋಚಿಸ್ತಿದ್ದೀರಾ. ನಿತ್ಯ ಬಗ್ಗೆ ದಿವ್ಯಾ ತುಂಬಾ ಕೀಳಾಗಿ ನೋಡ್ತಿದ್ದಾಳೆ ಚಂದ್ರಿಕಾ. ದೇವಿಪುರದಲ್ಲಿ ಗೆದ್ದೆ ಅಂತ ಬೆಂಗಳೂರಲ್ಲಿ ಕೂಡ ಗೆಲುವು ತಂದೆ ಅನ್ಕೋತಿದ್ದಾಳೆ. ಇವಳಿನ್ನು ಚಿಕ್ಕ ಹುಡುಗಿ, ಇವಳಿಗೆ ಏನ್ ಗೊತ್ತು? ಹೋಗ್ತಾ ಹೋಗ್ತಾ ನಿತ್ಯ ಬಗ್ಗೆ ಇವಳಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಅವಳ ಜೀವನ ಮುಗ್ದೋಗಿರುತ್ತೆ. ಒಳ್ಳೇದೋ ಕೆಟ್ಟದೋ ನನ್ನ ಆಲೋಚನೆ ಒಂದೇ ದಿವ್ಯಾ, ನಿನ್ನನ್ನ ಕಾಪಾಡ್ಕೊಳ್ಳೋದು. ಅಜ್ಜಿ ಆಶೀರ್ವಾದ, ಅಮ್ಮನ್ ಒಳ್ಳೆತನ, ಅಪ್ಪನ್ ಧೈರ್ಯ, ನಾಣಿ ಅಂಕಲ್ ವಿಶ್ವಾಸ, ಇದೆಲ್ಲ ನನ್ ಜೊತೆ ಇರ್ಬೇಕಾದ್ರೆ ನನ್ಗೇನು ಆಗಲ್ಲ ಅಜ್ಜಿ. ನೀನ್ ಏನ್ ಬೇಕಾದ್ರೂ ಹೇಳಿ. ಬಲ್ಗಾಲ್ ಮುಂದೆ ಇಟ್ಟು ಒಳಗಡೆ ಹೋಗಮ್ಮ. ಗುಡ್ ಮಾರ್ನಿಂಗ್ ಕೇಶವ ಸರ್. ವೆರಿ ಗುಡ್ ಮಾರ್ನಿಂಗ್ ಬಾಯ್ಸ್. ಸರ್ ಎಲ್ಲಿ? ಒಳಗೆ. ಹಲೋ. ಟುಡೇ ಸರ್ ಶೆಡ್ಯೂಲಾ? ಇವಾಗ 9 ಆಗಿದೆ. ಆಲ್ರೆಡಿ ಸರ್ ಫ್ರೆಶ್ ಆಗಿ ಡ್ರೆಸ್ ಅಪ್ ಆಗ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಫಿನಿಶ್ ಮಾಡಿ ಶಾರ್ಪ್ 9:30ಗೆ ಸರ್ ಕ್ಯಾರವಾನ್ ಇಳಿದು ಕಾರ್ ಹತ್ತುತ್ತಾರೆ. 10ಕ್ಕೆ ಲ್ಯಾಂಡ್ ಹತ್ರ ಹೋಗ್ತಾರೆ. 10:15ಕ್ಕೆ ಸೆಟ್ಲ್ಮೆಂಟ್ ಆಗೋಗುತ್ತೆ. 10:30ಕ್ಕೆ ಸೈನ್ ಮಾಡಿರೋ ಡಾಕ್ಯುಮೆಂಟ್ಸ್ ಸಾರ್ ಕೈಗೆ ಬರುತ್ತೆ. 10:35ಕ್ಕೆ ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ಚಾಣಕ್ಯ ಅನ್ನೋ ಬೋರ್ಡ್ ಪ್ರತ್ಯಕ್ಷ ಆಗತ್ತೆ.
ನಾನ್ ಹೇಳಿದ್ದು ಹೇಳ್ದಾಗ ನಡೆಯುತ್ತೋ ಇಲ್ವೋ ಅನ್ನೋ ಡೌಟೇ ಬೇಡ. ಯಾಕಂದ್ರೆ ಗೆಲುವಿಗೆ ಕೇರ್ ಆಫ್ ಅಡ್ರೆಸ್ ನಮ್ಮ ಚಾಣಕ್ಯ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಕೇಶವ. 9:30 ಹೊರಗಡೆ ಬರ್ತೀರಾ ಅನ್ಕೊಂಡೆ. 9:20 ಬಂದ್ರಲ್ಲ, ಏನ್ ಸರ್? ದಾಮೋದರ್ ಏನಂತ ಇದ್ದಾನೆ? ನಿಮ್ಮಪ್ಪ ಮೂವರ್ಗೆ ದಾನವಾಗಿ ಬರ್ಕೊಟ್ಟಿದ್ದ ಲ್ಯಾಂಡ್ನ ದಾಮೋದರ್ ತನ್ಗಿರೋ ಪವರ್ ಇಂದ ಆ ಮೂವರ್ನು ಹೆದರಿಸಿ ಕಡಿಮೆ ದುಡ್ಡು ಕೊಟ್ಟು ತನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಸರ್. ನಮ್ಗೆ ಯಾವುದೇ ಕಾರಣಕ್ಕೂ ಮಾರಲ್ಲ ಅಂತಿದ್ದಾನೆ. 10:30 ನಂತರ ಆ ಮಾತು ಹೇಳಲ್ಲ. ಲ್ಯಾಂಡ್ ತಗೊಳ್ಳಿ ಅಂತ ಕಾಲಿಗೆ ಬೀಳ್ತಾನೆ. ಆ ಮಾತನ್ನ ಈಗಷ್ಟೇ ಫೋನಲ್ಲಿ ನಮ್ಮವ್ರ ಹತ್ರ ಹೇಳಿದೆ ಸರ್. ಇದನ್ ಶಶಿ ಕೊಟ್ಬಾ ಸರ್. 5 minutes ಟೈಮ್ ಇದೆ. ಓಕೆ ಸರ್.